ಎಲ್ಲ ಮುಗಿತು ಅನ್ನುವಂಥ ಸಂದರ್ಭದಲ್ಲೇ ಮತ್ತೊಂದಷ್ಟು ಫಜೀತಿ ಶುರುವಾಗಿರುವಂಥದ್ದು ಸಿದ್ದರಾಮಯ್ಯನವರ ಪತ್ನಿ ವಿರುದ್ಧದ ಮುಡಾ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಹೈಕೋರ್ಟ್ ನೋಟಿಸನ್ನು ಜಾರಿ ಮಾಡಿದೆ. ಜೊತೆಗೆ ಲೋಕಾಯುಕ್ತ ಪೊಲೀಸರು ಜಾರಿ ನಿರ್ದೇಶನಾಲಯಕ್ಕೂ ಕೂಡ ನೋಟಿಸ್. ಇಷ್ಟು ಮಾತ್ರ ಅಲ್ಲ, ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಅವರಿಗೂ ಕೂಡ ನೋಟಿಸ್ ಜಾರಿಗೆ ಆದೇಶ ನೀಡಲಾಗಿದೆ. ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಕೊಟ್ಟಿದ್ದು, ಆ ಬಿ ರಿಪೋರ್ಟನ್ನು ಕೋರ್ಟ್ ಅಂಗೀಕರಿಸಿದ್ದು, ಇದೆಲ್ಲದರ ಬಗ್ಗೆ ಸ್ನೇಹಮಯಿ ಕೃಷ್ಣ ಮೇಲ್ಮನವಿ ಸಲ್ಲಿಸಿದ್ದು. ಬಿ ರಿಪೋರ್ಟ್ ವಿಚಾರಣಾ ಸಮಿತಿಯ ವರದಿಯ ರೀತಿಯಲ್ಲಿದೆ ಅನ್ನುವಂಥ ವಾದ ಮಂಡನೆ. ಹಿರಿಯ ವಕೀಲರಾಗಿರುವಂಥ ಲಕ್ಷ್ಮೀ ಅಯ್ಯಂಗಾರ್ ವಾದ ಮಂಡಿಸಿದ್ದಾರೆ. ಈ ವಾದವನ್ನು ಆಲಿಸಿದಂಥ ಕೋರ್ಟ್ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೆ ಆದೇಶಿಸಿದೆ. ನೋಟಿಸ್ ಜಾರಿಗೆ ಆದೇಶ ಮಾಡಿ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್. ಸೊ ಇದು ಗಮನಿಸಬೇಕಾದಂಥ ಸಂಗತಿ. ಅಂದರೆ ಎಲ್ಲವೂ ಕೂಡ ಮುಗಿತು ಅನ್ನುವಂಥ ಸಂದರ್ಭದಲ್ಲೇ ಮತ್ತೆ ಇದರ ಬಗ್ಗೆ ಇನ್ನು ಮತ್ತೆ ಚರ್ಚೆಗಳು ಶುರುವಾಗ್ತವೆ. ಕೇಸ್ ಎಲ್ಲಿಗೆ ಬಂದು ನಿಲ್ಲುತ್ತೆ ನೋಡಬೇಕು. ಬನ್ನಿ, ನಮ್ಮ ಕೋರ್ಟ್ ಪ್ರತಿನಿಧಿ, ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಈ ಮೇಲಿಂದ ಮೇಲೆ ನೋಟಿಸ್ಗಳು ಈ ಬೇರೆ ಬೇರೆಯವ್ರಿಗೂ ಕೂಡ, ಸಿ ಎಂ ಸಿದ್ದರಾಮಯ್ಯನವರಿಗೆ, ಪತ್ನಿ ಪಾರ್ವತಿಯವರಿಗೆ, ಲೋಕಾಯುಕ್ತ ಪೊಲೀಸರಿಗೆ, ಜಾರಿ ನಿರ್ದೇಶನಾಲಯಕ್ಕೂ ಕೂಡ ನೋಟಿಸ್, ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜ್ಗೂ ಕೂಡ ನೋಟಿಸ್. ಅಂದರೆ ಈ ಬಿ ರಿಪೋರ್ಟ್ ಹಾಕಿದ್ದು, ಅದಾದಮೇಲೆ ಅದನ್ನು ಕೋರ್ಟ್ ಅಂಗೀಕರಿಸಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಮೇಲ್ಮನವಿ ಸಲ್ಲಿಸಿದ್ದು. ಸೊ ಇದೆಲ್ಲದರ ಪ್ರತಿಫಲ ಇದು. ಮುಂದೇನು ರಮೇಶ್? ರಂಗನಾಥ್, ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಬಿ ರಿಪೋರ್ಟನ್ನು ಸಲ್ಲಿಸಿದ್ರು. ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಇನ್ನೂ ಕ್ಲೋಸ್ ಆಗಿಲ್ಲ. ಅಂದರೆ ಮೂಡಾ ಕೇಸ್ನ ಸಮಗ್ರ ವಿಚಾರಣೆ ಇನ್ನೂ ಪೂರ್ಣ ಆಗಿಲ್ಲ. ಆದರೆ ಈ 4 ಜನರ ವಿರುದ್ಧ ಮಾತ್ರ ಬಿ ರಿಪೋರ್ಟನ್ನು ಸಲ್ಲಿಸಿದ್ರು. ಕೋರ್ಟ್ ಕೂಡ ಇದನ್ನು ಅಕ್ಸೆಪ್ಟ್ ಮಾಡಿತ್ತು. ಅಂದರೆ 70 ಸಾಕ್ಷಿಗಳ ವಿಚಾರಣೆ ಮಾಡಲಾಗಿದೆ. ಆ 70 ಸಾಕ್ಷಿಗಳಲ್ಲಿ ಯಾರೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಆಗಲಿ, ಅವರ ಪತ್ನಿ ವಿರುದ್ಧ ಆಗಲಿ, ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ವಿರುದ್ಧ ಆಗಲಿ ಯಾವುದೇ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಅವರ ವಿರುದ್ಧ ಯಾವುದೇ ರೀತಿ ಸಾಕ್ಷಿ ಇಲ್ಲದೆ ಇರೋದ್ರಿಂದ ನಾವು ಬಿ ರಿಪೋರ್ಟ್ ಸಲ್ಲಿಸಿದ್ದೀವಿ ಅಂತೇಳಿ ಲೋಕಾಯುಕ್ತ ಪೊಲೀಸರು ಹೇಳಿದ್ರು. ಅದನ್ನು ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು. ಆದರೆ ಇದನ್ನು ಪ್ರಶ್ನೆ ಮಾಡಿ ಸ್ನೇಹಮಯಿ ಕೃಷ್ಣ ಈಗ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಮೇಲ್ಮನವಿ ವಿಚಾರಣೆ ನಡೆಸಿರುವಂಥ ಹೈಕೋರ್ಟ್ ಈಗ ಎಲ್ಲ ಪ್ರತಿವಾದಿಗಳಿಗೆ, ಅಂದರೆ ಯಾರ್ಯಾರನ್ನ ಪ್ರತಿವಾದಿ ಮಾಡಿದ್ರು, ಸಿ ಎಂ ಸಿದ್ದರಾಮಯ್ಯ ಇರ್ಬೋದು, ಅವರ ಪತ್ನಿ ಪಾರ್ವತಿ ಅವರು ಇರ್ಬೋದು, ಅದೇ ರೀತಿ ಮಲ್ಲಿಕಾರ್ಜುನ ಸ್ವಾಮಿ, ಅದೇ ರೀತಿ ದೇವರಾಜು ಅವರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿದೆ. ಜೊತೆಗೆ ಇಡಿ ಕೂಡ ಇದರಲ್ಲಿ ನೆಸರಿ ಪಾರ್ಟಿ ಆಗಿರೋದ್ರಿಂದ ಅವ್ರನ್ನೂ ಪ್ರತಿವಾದಿ ಮಾಡಿರೋದ್ರಿಂದ ಅವ್ರಿಗೂ ಕೂಡ ನೋಟಿಸ್ ಜಾರಿ ಆಗಿದೆ. ಲೋಕಾಯುಕ್ತ ಪೊಲೀಸರು ಇದನ್ನು ಬಿ ರಿಪೋರ್ಟನ್ನು ಸಲ್ಲಿಸಿರೋದ್ರಿಂದ ಆ ಬಿ ರಿಪೋರ್ಟ್ ಸರಿ ಇಲ್ಲ, ಈ ಬಿ ರಿಪೋರ್ಟ್ ಕಾನೂನು ಬಾಹಿರಾಗಿದೆ, ಅದೊಂದು ರೀತಿ ಸಮಿತಿ ವರದಿ ರೀತಿ ಇದೆ ಹೊರತು ಅದರ ಸರಿಯಾದಂಥ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ನೋದು ಈಗ ದೂರುದಾರರ ಆರೋಪ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿ ಮಾಡಿದೆ. ಈಗ ಪ್ರತಿವಾದಿಗಳ ವಾದವನ್ನು ಕೂಡ ಕೇಳಿ ಕೋರ್ಟ್ ಅಂತಿಮವಾಗಿ ಲೋಕಾಯುಕ್ತ ಪೊಲೀಸರು ಸರಿಯಾಗಿ ತನಿಖೆ ಮಾಡಿದಾರಾ ಇಲ್ವಾ, ಬಿ ರಿಪೋರ್ಟ್ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಒಂದು ವೇಳೆ ಏನಾದರೂ ಬಿ ರಿಪೋರ್ಟ್ ಸರಿ ಇಲ್ಲ ಅನ್ನೋದಾದರೆ ಕೋರ್ಟ್ ಅದನ್ನು ರದ್ದುಪಡಿಸ್ಬೋದು, ಅಥವಾ ಯಾವುದು ಸೂಕ್ತ ತನಿಖಾ ತಂಡಕ್ಕೂ ಕೂಡ ವಹಿಸೋದಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಅಲ್ಟಿಮೇಟ್ ಆಗಿ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ರಂಗನಾಥ್. ಎಸ್, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.